ಮತ್ತು ಲಕ್ಷ್ಮಿ ಕಾಂಬಿನೇಷನ್ ಬಗ್ಗೆ ನಾನು ಆ ಚಂದನದ ಬೊಂಬೆ ಕೂಡ ನನಗೆ ಆ ಕ್ಲಿಪ್ಪಿಂಗ್ಸ್ ನೋಡೋಕೆ ಅನಿಸ್ತಾ ಇತ್ತು. ನೀವು ಆ್ಯಕ್ಟಿಂಗ್ ಮಾಡ್ತಾಯಿದ್ರೆ ಅಥವಾ ಲಕ್ಷ್ಮಿಯವರ ಆ ಸೌಂದರ್ಯ ನೋಡಿಬಿಟ್ಟು ನಿಜವಾಗಿ ಅದು ಅಲ್ಲೇ ಬಂದ್ಬಿಡ್ತಾ ನಿಮಗೆ ಆ ಎಕ್ಸ್ಪ್ರೆಷನ್ಸ್ ಎಲ್ಲ ಅಂತ? ಅದು ನೀವೇ ನಿರ್ಣಯಿಸಿ. ಅವಳೇ ಬ್ಯೂಟಿ ಅವರು. ಆಮೇಲೆ ನಿಮ್ಮಿಬ್ಬರ ಜೋಡಿ ಇತ್ತಲ್ಲ, ಬಾಬಾ ಇಬ್ಬನಿ ಕರಗಿತಿಯಲ್ಲಿರ್ಬೋದು, ಇದರಲ್ಲಿರ್ಬೋದು. ಎರಡೂ ನೆಗೆಟಿವ್. ಅಗೇನ್ ಇಬ್ಬನಿ ಕರಗಿತು, ಮುದುಡಿದ ತಾವರೆ ಅರಳಿತು, ಎರಡು ನನ್ನ ನೆಗೆಟಿವ್ ಕ್ಯಾರೆಕ್ಟರ್. ಇವನ್ ಇನ್ಫ್ಯಾಕ್ಟ್ ಬಿಡುಗಡೆ ಬೇಡಿ ಕೂಡ ನೆಗೆಟಿವ್ ಶೇಡ್ದೆ ಕ್ಯಾರೆಕ್ಟರ್. ಆಮೇಲೆ ಇನ್ನೊಂದು ಭಾಳ ಹೇಳ್ತಾ ಇದ್ವಿ ಸರ್, ಅಂದರೆ ಇಡೀ ಅಂದರೆ ಎಲ್ರಿಗೆ ಏನಿತ್ತು ಅಂತಂದರೆ ನಿಮ್ಮಿಬ್ಬರ ಕಾಂಬಿನೇಷನ್ ನೋಡುವಾಗ ಇವರು ನಿಜವಾದ ಗಂಡ ಹೆಂಡತಿ ಇರ್ಬೋದೇನೋ ಅನ್ನುವಂಥದ್ದು. ಬಟ್ ನೀವೆಲ್ಲ ಒಂದು ಕಡೆ ಹೇಳ್ತೀರಿ ನಿಜವಾಗ್ಲೂ ನಮಗೆ ಸೆಟ್ಟಲ್ಲೂ ಕೂಡ ಒಂದು ಅಷ್ಟು ಒಳ್ಳೆ ರ್ಯಾಪು ಇರಲಿಲ್ಲ ಇಬ್ಬರು ಕೂಡ ಅಂತೇಳಿ. ಹೌದಾ ಅದು ನಿಜವಾಗ್ಲೂ? ಇವೆಲ್ಲ ಕಥೆಗಳು ಹುಟ್ಕೊಳ್ತಾವೆ, ಪಾಸಿಟಿವ್ ನೆಗೆಟಿವ್. ಅಲ್ಟಿಮೇಟ್ಲಿ ಶಿ ಈಸ್ ಅ ವೆರಿ ಗುಡ್ ಆ್ಯಕ್ಟ್ರೆಸ್. ಆ್ಯಂಡ್ ಇನ್ಫ್ಯಾಕ್ಟ್ ನನಗಿಂತ ತುಂಬ ಹಿಂದೆ ಮೊದಲೇ ಬಂದವರು ಅವರು. ಇನ್ಫ್ಯಾಕ್ಟ್ ನಾನು ಒಂದು ಸಲ ಬೆಂಗಳೂರಿಗೆ ಬಂದಾಗ ಅಥವಾ ಅಲ್ಲಿ ಆನಂದಾಶ್ರಮದ ಟೆಂಟ್ ಥಿಯೇಟ್ರಲ್ಲೆಲ್ಲೋ ಅವರು ಮಾಡಿದ ಒಂದು ಮಲಯಾಳಿ ಫಿಲ್ಮು ಚಟ್ಟಕ್ಕಾರಿ ಅಂತ ಅವರು ನೋಡಿದ್ದೆ. ಅದರದ್ದೇ ಆಮೇಲೆ ರೀಮೇಕ್ ಅದು ಹಿಂದಿನೂ ಆಯಿತು. ಆಗ ನನಗೆ ಗೊತ್ತಿರಲಿಲ್ಲ ಅವ್ರ ಜೊತೆ ನಾನು ನಟಿಸ್ತೀನಿ ಅಂತ, ನಾನಿನ್ನ ಬಿಡಲಾರೆ ಅಂತ. ಹಾಗಾಗಿ ಸೊ ವೆರಿ ಟ್ಯಾಲೆಂಟೆಡ್ ಲೇಡಿ. ಸೊ ಐ ಹ್ಯಾಡ್ ಟು ಮ್ಯಾಚ್ ಹರ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಟ್ಯಾಲೆಂಟ್. ಆಮೇಲೆ ನಾನಿನ್ನ ಬಿಡಲಾರೆಯಲ್ಲಿ ನಿಮ್ಮ ಡೆವಿಲ್ ಪಾತ್ರ ಇದೆಯಲ್ಲ, ಅದು ಫುಲ್ ಮುಖಕ್ಕೆಲ್ಲ ಹಚ್ಚಿಬಿಟ್ಟು ಭಾಳ ಜೋರಾಗಿ ಆರ್ಭಡಿಸುವಂಥ ಪಾತ್ರ. ಯಾಕೆಂದರೆ ಈಗಲೂ ಕೂಡ ಅದನ್ನೊಮ್ಮೆ ನೆನೆಸುವಾಗ ಅರೆ ಅನಂತನಾಗಿಂಥ ಪಾತ್ರಗಳನ್ನು ಮಾಡ್ತಾರಾ ಅನ್ನುವಂಥದ್ದು. ಇತ್ತೀಚೆಗೆ ಕೂಡ ನಿಮ್ಮ ಫೋಟೋ ಹಾಕ್ಬಿಟ್ಟು ಫೇಸ್ಬುಕ್ಕಲ್ಲಿ ಕೆಲವರು ಹಾಕ್ತಾ ಇರ್ತಾರೆ, ಹುಡುಗಿ ಕೈ ಕೊಟ್ಟರೆ ಹಿಂಗೆ ಹಾಕ್ತಾರೆ. ಅದೇ ನಾನು ಆಗಲೂ ಹೇಳಿದ್ನಲ್ಲ, ಹಾಗೆ ಒಂದು ಪಾತ್ರ ಕ್ರಿಯೇಟ್ ಮಾಡಿ ಇದನ್ನು ಯಾರು ಮಾಡಬಲ್ಲರು ಅಂತ ಆ್ಯಕ್ಟ್ರನ್ನ ಹಾಕೋರು. ಆ ನಿರ್ದೇಶಕರಿಗೆ, ರೈಟರಿಗೆ ಆಗ ಚಿ ಉದಯಶಂಕರ್, ಸುಂದರಂ ಅಂತಿದ್ರು, ವಿಜಯ್ ರೆಡ್ಡಿ ಅವ್ರಿಗೆ ಅನಿಸ್ತು ನಾನು ಮಾಡಬಲ್ಲ ಅಂತ. ಸೊ ಐ ಪರ್ಹ್ಯಾಪ್ಸ್ ಜಸ್ಟಿಫೈಡ್ ದರ್. ಮತ್ತೊಂದು ಭಾಳ ಮುಖ್ಯವಾದ ಸುನಿಲ್ ಕುಮಾರ್ ದೇಸಾಯಿ ಅವರೊಂದು ಬೆಳದಿಂಗಳ ಬಾಲೆ ಚಿತ್ರ ಬಂದಿತ್ತು. ಆ ಬೆಳದಿಂಗಳ ಬಾಲೆ ಚಿತ್ರವನ್ನು ಯಾಕೆ ನಾನು ಈ ಮಾತನ್ನು ಹೇಳ್ತೇನೆ, ನಾನು ಭಾಳ ಗೌರವದಿಂದ ಹೇಳ್ತಾ ಇದ್ದೀನಿ. ಅನಂತನಾಗ್ ಎಂಥ ನಟ ಅನ್ನೋದಕ್ಕೆ, ನಮ್ಮ ಕನ್ನಡದ ನಟ ಅನ್ನೋದಕ್ಕೆ ಸಾಧಾರಣವಾಗಿ ಕಮಲ್ ಹಾಸನ್ ಅವರು ಮಾಡಿದಂಥ ಪಾತ್ರಗಳನ್ನು ಯಾರಾದರೂ ಮುಟ್ಟೋದಕ್ಕೆ ಭಾಳ ಹೆದರ್ತಾರೆ. ಆದರೆ ಬೆಳದಿಂಗಳ ಬಾಲೆ ಚಿತ್ರವನ್ನು ಕಮಲ್ ಹಾಸನ್ಗೆ ತೋರಿಸಿದಾಗ ಕಮಲ್ ಹಾಸನ್ ಅವರು ಅದನ್ನು ಮಾಡೋದಕ್ಕೆ ಸ್ವಲ್ಪ ಹಿಂದೇಟಾಗ್ತಾರೆ. ಇಟ್ ಈಸ್ ಕಾಂಪ್ಲಿಮೆಂಟ್ಸಾ ಹೇಗೆ ಅದು? ಎಸ್, ಇಫ್ ಇಟ್ಸ್ ಎ ಕಾಂಪ್ಲಿಮೆಂಟ್ ಐ ಅಕ್ಸೆಪ್ಟ್ ಇಟ್ ಆ್ಯಂಡ್ ಸೇ ಥ್ಯಾಂಕ್ ಯು. ಯಾಕಂದರೆ ಅವರ ಆ ನಾಯಕನ್ ಚಿತ್ರ ಮಾಡಿದರು, ಅದರ ನಂತರ ಹಿಂದಿಯಲ್ಲೂ ಮಾಡಿದರು. ಬಟ್ ನಾಯಕನ್ ಚಿತ್ರದಲ್ಲಿ ಅವರು ಮಾಡಿದ ರೋಲ್ ನೋಡಿ ನಾನು ಒಬ್ಬ ಎಂಥ ಚೆನ್ನಾಗಿ ನಟಿಸಿದ್ದಾನೆ ಅಂತ ಅನಿಸಿತ್ತು ನನಗೆ. ಓಕೆ, ಹಾಗೆ ವೆಲ್ ಐ ಮೀನ್ ಇಫ್ ದ್ಯಾಟ್ ಕೈಂಡ್ ಆಫ್ ಸ್ಪಿರಿಟ್ ಈಸ್ ದೇರ್, ಇಟ್ಸ್ ಎ ಹೆಲ್ದಿ ಸ್ಪಿರಿಟ್. ಎಸ್, ನಾಯಕನ್ ಚಿತ್ರ ಸಂದರ್ಭದಲ್ಲಿ ನಮ್ಮ ಕನ್ನಡದ ನಟಿಯೊಬ್ಬರು ಅದರಲ್ಲಿ ಆ್ಯಕ್ಟ್ ಮಾಡಿರ್ತಾರೆ. ಸೊ ಅಲ್ಲಿ ಅವ್ರಿಗೊಂದು ಪ್ರಶ್ನೆ ಕೇಳಲಾಗತ್ತೆ, ಭಾರತದ ಅತ್ಯುತ್ತಮ ನಟರಲ್ಲಿ ಯಾರನ್ನು ನೀವು ಇಷ್ಟಪಡ್ತೀರಿ ಅಂತ ಹೇಳುವಾಗ ಅವರು ಕಮಲ್ ಹಾಸನ್ ಅಂತಾರೆ. ಬಟ್ ಅದೇ ಸಮಯದಲ್ಲಿ ಕಮಲ್ ಹಾಸನ್ ಅವರನ್ನು ಕರೆದು ಹೇಳ್ತಾರೆ, ಇಲ್ಲ ಕನ್ನಡದಲ್ಲಿ ಮಹಾನ್ ನಟರೊಬ್ಬರಿದ್ದಾರೆ, ಅವರ ಹೆಸರು ಅನಂತನಾಗ್. ಎಸ್ ಸರ್, ಆ ಬೆಳದಿಂಗಳ ಬಾಲೆ ಒಂದು ಕ್ಲಿಪ್ಪಿಂಗ್ಸ್ ಒಂದು ಒಪ್ಪಬೇಕು ಅಂತಂದರೆ ಕನ್ವಿನ್ಸಿಂಗ್ ಆಯಿತು. ನಿಮ್ಗೆ ಅನಿಸ್ತಾ ಇದನ್ನು ಅಂದರೆ ಎಕ್ಸ್ಟ್ರಾಡಿನರಿ ಸ್ಕ್ರೀನಲ್ಲಿ ನಮಗೆ ಬಂತು. ಅನಂತನಾಗ್ ಏನು ಅನ್ನೋದು ಕೂಡ ಮತ್ತೊಮ್ಮೆ ಅಂದರೆ ಸಾಬೀತು ಮಾಡಬೇಕು ಅಂತಿಲ್ಲ, ಮತ್ತೊಮ್ಮೆ ಸಾಬೀತಾಯಿತು ಅಂತ. ಇನ್ ದ ಸೆನ್ಸ್ ಆ ಸಬ್ಜೆಕ್ಟೇ ಕೂಡ ಬಹಳ ಕಾಂಪ್ಲೆಕ್ಸ್, ಭಾಳ ಕಠಿಣವಾದ ಹೀರೋಯಿನ್ ತೋರಿಸದೆ ಮಾಡೋದು ಅಂಥದ್ದನ್ನು. ಅಗೇನ್ ಹೆಲ್ದಿ ಕಾಂಪಿಟೇಷನ್ ಇದ್ದರೆ, ಉದಾಹರಣೆಗೆ ನಾನು ಇಸ್ ದ ಸ್ಪೋರ್ಟ್ಸ್ಮನ್ ಸ್ಪಿರಿಟ್ ಆಫ್ ಫಣಿ ರಾಮಚಂದ್ರ ಅಂತ ಹೇಳ್ತೀನಿ. ಇದನ್ನು ಸುನಿಲ್ ಕುಮಾರ್ ದೇಸಾಯಿ ಅವರು ನಾನು ಮಾಡ್ತೀನಿ ಅಂತ ಎತ್ಕೊಂಡಾಗ ಅವರು ಕೂಡ ಇದನ್ನು ಮಾಡಬೇಕು ಅಂತಿದ್ರು. ಆದರೆ ಅವರು ತೊಗೊಂಡಾಗಿದೆ, ಅವ್ರು ಮಾಡ್ತಾರೆ, ಮಾಡಲಿ ಅನ್ನೋ ರೀತಿ ಈ ಸೈಡ್ ಆ ಥರ ಐ ವಿಶ್ ಹಿಮ್ ಗುಡ್ ಲಕ್ ಅಂತ. ಆ ರೀತಿಯ ಆ ಸ್ಪೋರ್ಟಿಂಗ್ ಸ್ಪಿರಿಟ್ ಈ ಶೋಡ್. ಇವರು ಕೂಡ ಆವಾಗ ತರ್ಕ, ನನ್ನ ಜೊತೆ ವಿಷ್ಣು ಜೊತೆ ನಾನು ಮಾಡಿದ್ದ ಫಿಲ್ಮ್ ಒಂದು ನಿಷ್ಕರ್ಷ, ತುಂಬ ಒಳ್ಳೊಳ್ಳೆ ಫಿಲ್ಮ್ಗಳನ್ನೇ ಕೊಟ್ಟು ಬಂದಿದ್ದರು. ಇದು ಬಹಳ ಒಂದು ಚಾಲೆಂಜ್ ಅಂತ ತಗೊಂಡು ಅವರು ಮಾಡಿದರು, ನಾನು ಮಾಡಿದೆ. ಸುಮಾರು ಸಮಯ ಹಿಡಿತು ಅದು ಮಾಡೋದಕ್ಕೆ. ಆಮೇಲೆ ಅದರ ಅಂದರೆ ಒಂದು ವಾಟ್ ಈಸ್ ಸಪೋಸ್ ಟು ಬಿ ಅ ಕ್ಲಾಸ್ ಫಿಲ್ಮ್ ರ್ಯಾನ್ ಫಾರ್ 100 days ಅಂದರೆ ಹ್ಯಾಟ್ಸ್ ಆಫ್ ಟು ಸುನಿಲ್ ಕುಮಾರ್. ಆಮೇಲೆ ದಿನೇಶ್ ಬಾಬು ಅವ್ರ ಜೊತೆ ನೀವು ನಡೆಸ್ತಾ ಹೆಂಡತಿಗೆ ಹೇಳ್ಬೇಡಿ, ಹೆಂಡತಿಗೆ ಹೇಳ್ಬೇಡಿ, ಅನೇಕ ಚಿತ್ರಗಳಲ್ಲಿ ಬೇಸಿಕಲಿ
ನನ್ನಲ್ಲಿದ್ದ ಆ ಕಾಮಿಡಿ ಎಲಿಮೆಂಟನ್ನು ಅವರು ತುಂಬ ಇತ್ತೀಚೆಗೆ ಅಂದರೆ 2ನೇ ಮದುವೆ ಕೂಡ ನಾನೇನು ಮಾಡಲಿಲ್ಲ ಚಿತ್ರದಲ್ಲಿ. ಆಮೇಲೆ ಸರ್, ಈ ನಾನಿನ್ನ ಬಿಡಲಾರೆ ಚಿತ್ರವೇ ಮಂಗಲಸೂತ್ರ ಆಗಿದ್ದು ಅದೇ ಚಿತ್ರನ? ಹೌದು. ಎಸ್, ಆ ಮಂಗಲಸೂತ್ರದಲ್ಲಿ ಅದರದೊಂದು ಕ್ಲಿಪ್ಪಿಂಗ್ಸ್ ನೋಡ್ಕೊಂಬರೋಣ. ಎಸ್, ಆವಾಗ ಸಟಕ್ಕನೆ ಅನ್ನಿಸ್ತು, ಅಯ್ಯೋ ನನಗೆ ಎಷ್ಟು ವಯಸ್ಸಾಗಿದೆ, ಆವಾಗ 50 ದಾಟಿದ್ದೀನಿ ನಾನು.